ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಪ್ರಯಾಣಿಕರಿಗೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಸಿಗಲಿದೆ. ನೇರಳೆ ಮಾರ್ಗ ಮತ್ತು ಹಸಿರು ಮಾರ್ಗದಂತೆ ಹೆಚ್ಚು ರೈಲುಗಳು ಹಳದಿ ಮಾರ್ಗದಲ್ಲೂ ಸಂಚಾರ ಮಾಡಲಿವೆ. ಈ ಮೂಲಕ ಬಹುದಿನಗಳ ಆಸೆ ಈಡೇರಲಿದ್ದು, ಆ ಕುರಿತ ಡೀಟೇಲ್ಸ್ ಎಲ್ಲಿದೆ? ಬೆಂಗಳೂರು ಮೆಟ್ರೋ ರೈಲು ಜಾಲದ ಪೈಕಿ 19.15 ಕಿಲೋಮೀಟರ್ ಉದ್ದದ ಆರ್ವಿ ರಸ್ತೆ ಬೊಮ್ಮಸಂದ್ರ ಹಳದಿ ಮಾರ್ಗದ ಪ್ರಯಾಣಿಕರಿಗೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಸಿಗಲಿದೆ. ನೇರಳೆ ಮಾರ್ಗ ಮತ್ತು ಹಸಿರು ಮಾರ್ಗದಂತೆ ಹೆಚ್ಚು ರೈಲುಗಳು ಹಳದಿ ಮಾರ್ಗದಲ್ಲೂ ಸಂಚಾರ ಮಾಡಲಿದೆ. ಈ ಮೂಲಕ ಬಹುದಿನಗಳ ಆಸೆ ಈಡೇರಲಿದೆ. ನವೆಂಬರ್ 3ನೇ ವಾರ ಹಳದಿ ಮಾರ್ಗದ 6ನೇ ರೈಲಿನ 6 ಬೋಗಿಗಳನ್ನು ಟಿಟಾಗರ್ ಕಂಪನಿಯು ಕಳುಹಿಸಿದೆ. ಅವುಗಳು ಇನ್ನೇನು ಹೆಬ್ಬಗೋಡಿಯ ಡಿಪೋಗೆ ಬಂದು ಸೇರಲಿವೆ. ಅದೇ ರೀತಿ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿಗೆ ತಲಾ ಒಂದರಂತೆ ಮೆಟ್ರೋ ರೈಲುಗಳು ಕೋಲ್ಕತ್ತಾದ ಟಿಟಾಗರ್ನಿಂದ ಬೆಂಗಳೂರಿಗೆ ಆಗಮಿಸಲಿವೆ. ಈ ಮೂಲಕ ಪ್ರಯಾಣಿಕರ ಕಾಯುವಿಕೆ ಸಮಯ ಪರಿಣಾಮಕಾರಿಯಾಗಿ ತಗ್ಗಲಿದೆ. ಎಂದಿನಂತೆ 6ನೇ ರೈಲಿನ ತಾಂತ್ರಿಕ, ವಿದ್ಯುತ್ ಪೂರೈಕೆ, ಸಿಗ್ನಲಿಂಗ್, ಭಾರ ಹೀಗೆ ಹಲವು ವಿಧದ ಪರೀಕ್ಷೆಗಳು ನಡೀತಾ ಇದ್ದಂತೆ ಡಿಸೆಂಬರ್ 2ನೇ ವಾರದ ವೇಳೆಗೆ ಸೇವೆಗೆ ನಿಯೋಜನೆಗೊಳ್ಳಲಿದೆ. ಅದರ ಬೆನ್ನಲ್ಲೇ 7ನೇ ಮೆಟ್ರೋ ರೈಲು ಸಹ ಡಿಸೆಂಬರ್ನಲ್ಲಿ ಹಾಗೂ 8ನೇ ರೈಲು ಜನವರಿಯಲ್ಲಿ ಬೆಂಗಳೂರಿಗೆ ಆಗಮಿಸಲಿವೆ. 2026 ಜನವರಿ ಅಂತ್ಯದ ಹೊತ್ತಿಗೆ ಸುಮಾರು 8 ರೈಲುಗಳು ಉದ್ದೇಶಿತ ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ್ರದ ನಡುವೆ ಸಂಚಾರ ಮಾಡುವ ನಿರೀಕ್ಷೆ ಇದೆ. ಸದ್ಯ 15ರಿಂದ 17 ನಿಮಿಷಗಳ ಅಂತರದಲ್ಲಿ 5 ರೈಲುಗಳು ಸಂಚಾರ ಸೇವೆ ನೀಡ್ತಾ ಇವೆ. ಈ ರೈಲುಗಳ ಆವರ್ತನ ಈ ತಿಂಗಳು 12ರಿಂದ 13 ನಿಮಿಷಕ್ಕೆ ಇಳಿಕೆಯಾಗಲಿದೆ. ಮುಂದಿನ ವರ್ಷ ಜನವರಿ ಅಂತ್ಯ ಇಲ್ಲವೇ ಫೆಬ್ರವರಿ ಹೊತ್ತಿಗೆ ಇತರ ಮಾರ್ಗಗಳಂತೆ 10 ನಿಮಿಷಗಳಿಗೆ ಇಳಿಕೆ ಆಗಲಿದೆ ಅಂತ ಬಿಎಂಆರ್ಸಿಎಲ್ ಮೂಲಗಳು ಮಾಹಿತಿ ನೀಡಿವೆ. ಬಿಎಂಆರ್ಸಿಎಲ್ ಮತ್ತು ಚೀನಾ ಕಂಪನಿ ಜೊತೆಗೆ 36 ಸೆಟ್ ರೈಲುಗಳ ಪೂರೈಕೆಗಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಒಟ್ಟು 1578 ಕೋಟಿ ರೂಪಾಯಿ ಒಪ್ಪಂದ 2019ರಲ್ಲಿ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ವಿಳಂಬದ ಬಳಿಕ ಇದೀಗ ಟಿಟಾಗರ್ ಕಂಪನಿ ಒಂದೊಂದೇ ರೈಲುಗಳನ್ನು ಪೂರೈಕೆ ಮಾಡ್ತಾ ಇದೆ. ಸದ್ಯ ಬರುತ್ತಿರುವ ಹೊಸ ರೈಲುಗಳ ಪೈಕಿ ಮೊದಲು ಹಳದಿ ಮಾರ್ಗಕ್ಕೆ ಒದಗಿಸುವ ಸಾಧ್ಯತೆ ಇದೆ. ನಂತರ ಇತರ ನೇರಳೆ, ಹಸಿರು ಮತ್ತು 2026ರಲ್ಲಿ ತೆರೆಯಲಿರುವ ಗುಲಾಬಿ ಮಾರ್ಗಕ್ಕೆ ನಿಯೋಜನೆಗೊಳ್ಳಲಿವೆ. ಆಗಸ್ಟ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹಳದಿ ಮಾರ್ಗವನ್ನು ಉದ್ಘಾಟಿಸಿದ್ರು. ಮೊದಲ ದಿನವೇ ಸುಮಾರು 30,000 ಜನರು ಪ್ರಯಾಣಿಸ್ತಾ ಇದ್ರು. ನಂತರ ಈವರೆಗೆ ಸುಮಾರು 70,000 ಪ್ರಯಾಣಿಕರು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ. ಮಾರ್ಗದಲ್ಲಿ ರೈಲುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಪ್ರಯಾಣಿಕರು ಓಡಾಟ ಸಹ ಏರಲಿದೆ ಎಂದು ಅಂದಾಜಿಸಲಾಗಿದೆ. ಹಳದಿ ಮಾರ್ಗದಿಂದಾಗಿ ಸಿಲ್ಕ್ ಬೋರ್ಡ್, ಬಿಟಿಎಂ, ಎಲೆಕ್ಟ್ರಾನಿಕ್ ಸಿಟಿ, ಎಚ್ಆರ್ ಬಡಾವಣೆ, ಜಯದೇವ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಖ್ಯವಾಗಿ ಸಿಲ್ಕ್ ಬೋರ್ಡ್ನಲ್ಲಿ ಟ್ರಾಫಿಕ್ ಇಳಿಕೆ ಕೊಂಚತ್ತಾಗಿದೆ. ಆದರೆ ಮೆಟ್ರೋ ರೈಲಿಗೆ ಹೆಚ್ಚಿನ ಸಮಯ ಕಾಯಬೇಕಾದ ಅನಿವಾರ್ಯತೆ ಇರುವ ಕಾರಣ ಹಲವರು ಖಾಸಗಿ ವಾಹನದಲ್ಲಿ ಓಡಾಡುವುದು ಕಂಡು ಬರ್ತಾ ಇದೆ. ಇದು ನಿಲ್ಲಬೇಕಾದ್ರೆ ಹಳದಿ ಮಾರ್ಗದಲ್ಲಿ ಅಧಿಕ ಮೆಟ್ರೋ ಓಡಾಡಬೇಕಿದೆ. ಮೆಟ್ರೋ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಆವರ್ತನ ಸಮಯ ಇಳಿಕೆಯಾಗುತ್ತೆ. ಆಗ ಉದ್ಯೋಗಿಗಳು, ಪ್ರಯಾಣಿಕರು ಮೆಟ್ರೋ ಅವಲಂಬಿಸುವ ಸಾಧ್ಯತೆ ಇದ್ದು, ಈ ಭಾಗ ರಸ್ತೆ ಮಾರ್ಗಗಳಿಂದ ಟ್ರಾಫಿಕ್ ಮತ್ತಷ್ಟು ಇಳಿಕೆಯಾಗುವ ಸಂಭವ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.